ಗುರುಭ್ಯೋ ನಮಃ. ಹರಿ ಓಂ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೋಮವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮವಂತ ಋತು ಮಾರ್ಗೀಶರ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಸೋಮವಾಸರದಲ್ಲಿ. ಇವತ್ತಿನ ತಿಥಿ ಅಮಾವಾಸ್ಯ. ಇವತ್ತಿನ ನಕ್ಷತ್ರ ಮೂಲ ನಕ್ಷತ್ರ. ಇವತ್ತಿನ ವಿಶೇಷವಾಗಿ ಹೇಳಬೇಕು ಅಂದ್ರೆ ಕೇತು ಜಯಂತಿ ಅಥವಾ ಎಳ್ಳು ಅಮಾವಾಸ್ಯೆ ಅಂತಲೂ ಕೂಡ ಕರೆಯುವಂಥದ್ದು. ನೀಚ ಸ್ಥಾನದಲ್ಲಿ ಯಾರಿಗೆ ಕೇತು ಇರ್ತಾರೆ ಉದ್ದಿನ ಕಾಳನ್ನ ದಾನ ಮಾಡೋದ್ರಿಂದ ಒಳಿತಾಗಿರುತ್ತೆ. ಹಾಗಾಗಿ ಸೋಮವಾಸರದ ಅಮಾವಾಸ್ಯೆ ತಿಥಿಯಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ವಿದ್ಯಾರ್ಥಿಗಳಲ್ಲಿ ವಿದೇಶಕ್ಕೆ ಹೋಗುವ ಸುವರ್ಣ ಅವಕಾಶ ಅಂತಾನೆ ಹೇಳುವಂಥದ್ದು. ಮನೆಗಳಿಗೆ ಅತಿಥಿಗಳು ಬಂದು ಸಂತಸ ಕೂಡ ಒಂದಷ್ಟು ವಾತಾವರಣ ವೃದ್ಧಿಯಾಗುವಂಥದ್ದು. ಸಮಾಜದಲ್ಲಿ ಗೌರವ ಹೆಚ್ಚಾಗುವಂಥದ್ದು. ಅತಿಯಾದ ಆತ್ಮವಿಶ್ವಾಸ ಕೂಡ ನಿಮಗೆ ಬರುವಂಥದ್ದು. ಸೂಕ್ತ ಸಲಹೆಗಳ ಮೇರೆಗೆ ನಿಮ್ಮ ಶ್ರೇಯಸ್ಸಿಗೆ ಕಾರಣವಾಗಿರುತ್ತೆ ಹಿರಿಯರ ಮಾತುಕತೆಗಳಿಂದ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ಶಿವದರ್ಶನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಕೊಂಚ ಏರಿಳಿತ ಕೂಡ ನಿರೀಕ್ಷಣೆ ಇರುವಂತದ್ದು. ಮುಟ್ಟಿದ ಕೆಲವೊಂದಷ್ಟು ವಿಚಾರಗಳಲ್ಲಿ ಲಾಭ ಕೂಡ ಕಾಣುವಂಥದ್ದು. ಪುಣ್ಯಕ್ಷೇತ್ರಗಳ ದರ್ಶನ, ಪ್ರವಾಸಕ್ಕೆ ಹೋಗಲು ನಿರ್ಧರಿಸುವಂಥದ್ದು. ಜೊತೆಗೆ ವಾತಾವರಣ ಧರ್ಮ ಕಾರ್ಯದಲ್ಲಿ ಇರುವಂಥದ್ದು. ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಕೂಡ ಇರುವಂಥದ್ದು. ನೂತನ ವಾಹನ ಕೊಳ್ಳುವಂತಹ ಶುಭ ಕಾಲವಾಗಿರುತ್ತೆ. ವ್ಯವಸಾಯ ಕ್ಷೇತ್ರದಲ್ಲಿರುವವರಿಗೆ ಸಾಧಾರಣ ಲಾಭ ಕೂಡ ನೋಡುವಂಥದ್ದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಸಮಯಕ್ಕೆ ಸರಿಯಾಗಿ ಮಾಡಿ ಮುಗಿಸುವಂಥದ್ದು ಶುಭ ಕಾಲ ಅಂತಾನೆ ಹೇಳುವಂಥದ್ದು. ಯೋಚನೆ ಮಾಡಿದ ಕೆಲಸಗಳು ಮಾನಸಿಕ ಖಿನ್ನತೆಗೆ ಒಳಗಾಗುವಂಥದ್ದು. ಯಾಕೆಂದ್ರೆ ತಪ್ಪಾಗಿ ಮಾಡಿರ್ತೀರಿ ಯೋಚನೆ ಮಾಡ್ದಾನೆ. ಹಾಗಾಗಿ ಆರೋಗ್ಯ ಕಡೆ ಸ್ವಲ್ಪ ವ್ಯತ್ಯಾಸಗಳು ಕೂಡ ಆಗುವಂಥದ್ದು. ಅಧಿಕ ಖರ್ಚು ಬಂದರೂ ಕೂಡ ನಿಭಾಯಿಸುವ ಶಕ್ತಿ ಕೂಡ ನಿಮ್ಮಲ್ಲಿ ಇರುವಂಥದ್ದು. ಪೂರ್ವಿಕರ ಆಸ್ತಿಯಿಂದ ಲಾಭ ಕೂಡ ಕಾಣುವಂಥದ್ದು. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹಿರಿಯರು ಕೂಡ ಸಹಕರಿಸುವಂಥದ್ದು. ಹಿತಶತ್ರುಗಳ ಬಗ್ಗೆ ಎಚ್ಚರಿಕೆ ಇರಲಿ. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಶಿವ ದರ್ಶನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ, ಉದ್ಯೋಗಸ್ಥರುಗಳಿಗೆ ವಿದೇಶಕ್ಕೆ ಹೋಗುವ ಅವಕಾಶಗಳು ಅಂತಾನು ಹೇಳುವಂಥದ್ದು. ಜೊತೆಗೆ ನೀವು ಆಸೆ ಪಟ್ಟಿದ್ದಲ್ಲಿ ಉದ್ಯೋಗ ರಂಗದಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ ನಿಮಗೊಂದಿಷ್ಟು ಅವಕಾಶಗಳು ಕೊಡುವಂಥದ್ದು. ಸಹೋದ್ಯೋಗಿಗಳಿಂದ ಪ್ರಶಂಸೆಗೆ ಒಳಗಾಗುವಂಥದ್ದು. ಸ್ನೇಹಿತರಿಂದಲೂ ಲಾಭವನ್ನು ನೋಡುವಂಥದ್ದು. ಹಳೆಯ ಒಂದಿಷ್ಟು ಹಣ ನಿಮಗೆ ಬರಬೇಕಾದ್ರೆ ಬಾಕಿ ನಿಮ್ ಕೈ ಸೇರುವಂಥದ್ದು. ಸಹೋದರರಿಗೆ ಕೊಡುಗೆ ಕೊಡಿಸುವಂತಹ ಒಂದು ವಿಶೇಷ ದಿನ ಅಂತಾನೆ ಹೇಳುವಂಥದ್ದು. ಹೋಟೆಲ್ ಉದ್ಯಮಿಗಳಿಗೆ ಲಾಭ ಕೂಡ ನೋಡುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಶ್ರೀಕೃಷ್ಣನ ಆರಾಧನೆ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೊಂಚ ಒತ್ತಡಗಳು ಸಿಲುಕುವ ಸಂಭವಗಳು. ಆದರೂ ನಿಮ್ಮ ಸಮಾಜ ಸೇವೆ ನಿಮಗೆ ತೃಪ್ತಿ ತಂದು ಕೊಡುವಂಥದ್ದು. ಜೊತೆಗೆ ಭಾರಿ ಲಾಭವನ್ನು ನೋಡುವಂಥದ್ದು. ವ್ಯಾಪಾರ ಕ್ಷೇತ್ರದಲ್ಲಿ ಹಣ ಹೂಡಿಕೆ ಒಂದಿಷ್ಟು ಮಾಡುವಂಥದ್ದು. ಸ್ನೇಹಿತರ ಸಹಕಾರ ಕೂಡ ನಿಮಗೆ ಸಿಗುವಂಥದ್ದು. ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಕೂಡ ಕಾಣುವಂಥದ್ದು. ಹೃದಯ ಸಂಬಂಧಪಟ್ಟಂತಹ ಕಾಯಿಲೆ ಇರುವವರು ಎಚ್ಚರಿಕೆ, ಅತ್ಯಂತ ಎಚ್ಚರಿಕೆಯಿಂದ ಇರತಕ್ಕದ್ದು. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಆದಿತ್ಯ ಪಠನೆ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಕೇತು ಜನ್ಮದಲ್ಲಿರುವುದರಿಂದ ಸ್ವಲ್ಪ ಕೋಪ ಸ್ವಭಾವಗಳು ಅನವಶ್ಯಕವಾಗಿ ಬರುವಂಥದ್ದು. ವೃತ ತಿರುಗಾಟಂ ವೃತ ಖರ್ಚು. ನಿಮಗೆ ಒಂದಿಷ್ಟು ಸುಮ್ಮನೆ ಓಡಾಡಿ ಖರ್ಚಾಗುವಂಥದ್ದು, ನಷ್ಟವಾಗುವಂಥದ್ದು. ಹಿತಶತ್ರುಗಳ ಕಾಟ ಎಚ್ಚರಿಕೆಯಿಂದಿರತಕ್ಕದ್ದು. ಸಂಬಂಧಪಟ್ಟಂತ ಸಂಬಂಧಿಕರಿಂದ ಒಂದು ಸಮಸ್ಯೆಗಳು ಕಡಿಮೆ ಆದರೂ ಅದನ್ನ ಹೇಳಿಕೊಳ್ಳೋದ್ರಿಂದ ಅವಮಾನಗಳಾಗುವಂಥದ್ದು. ಆಗ ಕನ್ಯಾ ರಾಶಿಯವರು ಗೌಪ್ಯತೆ ಕಾಪಾಡೋದು ಒಳಿತು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಶಿವನಿಗೆ ಬಿಲ್ವಾಷ್ಟಕ್ಕೆ ಮಾಡಿಸೋದು ಒಳಿತು. ಮುಂದಿನ ರಾಶಿ ತುಲಾ.
ತುಲಾರಾಶಿಯವರಿಗೆ ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಸುಧಾರಣೆ, ಸಂಗಾತಿಗಳಿಂದ ಬೇಕು ಬೇಡಗಳ ಒಂದಿಷ್ಟು ಸ್ಪಂದಿಸಿ ಅವರ ಮನ ಗೆಲ್ಲುವಂಥದ್ದು, ವ್ಯಾಪಾರ ಕ್ಷೇತ್ರದಲ್ಲಿ ಮುನ್ನಡೆ ಆಗುವಂಥದ್ದು, ಶುಭ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನವಾದರೂ ನಿಮ್ಮ ಆಸೆಯಂತೆಯೇ ಆಗುವಂಥದ್ದು, ಸಂತಸದಿಂದ ಇರುವಂಥದ್ದು, ನ್ಯಾಯಾಲಯ ಕೆಲಸಗಳು ನಿಮ್ಮ ಪರವಾಗಿ ಆಗುವಂಥ ಅವಕಾಶಗಳು ತುಂಬಾ ಯಥೇಚ್ಛವಾಗಿ ಒದಗಿ ಬರುವಂಥದ್ದು. ತುಲಾರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ದುರ್ಗಾದೇವಿ ಆರಾಧನೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಆಸೆಗಳ ಪೂರೈಕೆ ಸಂಗಾತಿ ಕೂಡ ಸಹಕಾರ ಮಾಡುವಂಥದ್ದು, ಕುಟುಂಬದಲ್ಲಿ ಸಾಮರಸ್ಯ ಕಡಿಮೆ ಆಗುವಂಥದ್ದು, ಮಕ್ಕಳ ನಡತೆ ಬೇಸರ ತಂದು ಕೊಡುವಂಥದ್ದು ಇರುತ್ತೆ, ವೃಥಾ ತಿರುಗಾಟ, ಬಂಧು ಮಿತ್ರರಿಂದ ಮನಸ್ತಾಪ, ಒಂದಿಷ್ಟು ಸಂಬಂಧಗಳಿಂದ ಋಣಮುಕ್ತರಾಗುವಂತ ಸಾಧ್ಯತೆಗಳಿರುತ್ತೆ. ಜೊತೆಗೆ ಹೆಚ್ಚು ವಿಶೇಷವಾಗಿ ಕೋಪಗಳು ನಿಮಗೆ ಬರುವಂಥದ್ದು, ಮಾತಿನ ಮೇಲೆ ಹಿಡಿತವಿರಲಿ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಬಿಳಿ, ಪರಿಹಾರವಾಗಿ ಸುಬ್ರಹ್ಮಣ್ಯರ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಕುಟುಂಬದ ಆರೋಗ್ಯದಲ್ಲಿ ಸುಧಾರಣೆ, ಸಂಪತ್ತು, ಪ್ರೀತಿ ಒಂದಿಷ್ಟು ಸಿಗುವಂಥದ್ದು, ದೂರ ಪ್ರಯಾಣ ಯೋಗ ಕೂಡ ಇರುವಂಥದ್ದು, ಹಿತಶತ್ರುಗಳ ಕಾಟದಿಂದ ಪಾರಾಗುವಂತ ಒಂದಿಷ್ಟು ಅವಕಾಶ ಅಂತಾನೆ ಹೇಳುವಂಥದ್ದು, ಭೂಮಿ ವಾಹನ ಕೊಳ್ಳುವ ಯೋಗ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಹೋಗುವ ಮನಸ್ಸು ನಿಮಗೆ ನಿರ್ಧಾರವಾಗುವಂಥದ್ದು, ವಿವಾಹವಾಗಲು ಪ್ರಯತ್ನಿಸುತ್ತಿರುವವರಿಗೆ ನಿರೀಕ್ಷೆಗೆ ಮೀರಿದ ನಿಜವಾಗಲು ಒಂದಿಷ್ಟು ಶುಭ ಕಾಲ, ಶುಭ ಸಮಾರಂಭಗಳು ನಡೆಯುವಂಥದ್ದು, ತಾಯಿಯಿಂದ ಸಹಾಯ ಕೂಡ ನಿಮಗೆ ದೊರಕುವಂಥದ್ದು ಇರುತ್ತೆ. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ಶ್ರೀ ಗುರು ರಾಘವೇಂದ್ರರ ಆರಾಧನೆ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಹೊಸ ವ್ಯವಹಾರಗಳಿಂದ ಪ್ರಯತ್ನ ದಿನ ಶುಭವಾಗಿರುತ್ತೆ, ಆದರೂ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬಂದರೆ ಮಾನಸಿಕವಾಗಿ ನೆಮ್ಮದಿ ಕೂಡ ಕಡಿಮೆ ಆಗಿರುವಂಥದ್ದು, ಕೋಪ ಸ್ವಭಾವ ಹೆಚ್ಚಾಗಿದ್ದು ಗೌರವ ಕಡಿಮೆ ಆಗಿರುವಂಥದ್ದು, ಹಾಗಾಗಿ ಮಾತಿನ ಮೇಲೆ ನಿಮ್ಮ ಒಂದು ಮನಸ್ಸಿನ ಮೇಲೆ ಹಿಡಿತಿರೋದು ಒಳಿತು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭರಾಶಿಯವರಿಗೆ ಕೆಲಸದ ಸ್ಥಳಗಳಲ್ಲಿ ಸ್ವಲ್ಪ ಹೆಚ್ಚಾದರೂ ಖರ್ಚಾಗುವಂಥದ್ದು, ಹಣ ಉಳಿತಾಯ ಮಾಡಲು ಪ್ರಯತ್ನಿಸುತ್ತಿರುವ ನಿಮ್ಮ ಪ್ರಯತ್ನ ಫಲಕಾರಿಯಾಗುವಂಥದ್ದು, ಜೊತೆಗೆ ಸಾಲಗಾರರ ವಹಿವಾಟಿನ ಸಮಸ್ಯೆ ಕೂಡ ಸ್ವಲ್ಪ ಕಡಿಮೆ ಆಗುವಂಥದ್ದು, ಪರೀಕ್ಷೆಗಳಿಗೆ ಆಹ್ವಾನ ನೀಡಿದಂತೆ ನಿಮ್ಮ ಕೆಲಸಗಳು ಅತಿ ಹೆಚ್ಚು ತ್ವರೆಯಲ್ಲಿ ನಡೆಯುವಂಥದ್ದು. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಶಿವ ಅಷ್ಟೋತ್ತರ ಪಠನ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಕೆಲಸ ಜಾಗಗಳಲ್ಲಿ ಮೇಲಧಿಕಾರಿಗಳಿಂದ ಬಾಂಧವ್ಯ ವೃದ್ಧಿ ಆಗುವಂಥದ್ದು, ದಿನೇ ದಿನೇ ಪುಣ್ಯಕ್ಷೇತ್ರಗಳ ದರ್ಶನ ಲಭಿಸುವಂಥದ್ದು, ಬರಬೇಕಾದ ಬಾಕಿ ಹಣ ವಸೂಲಾತಿ ಆಗುವಂಥದ್ದು, ಸಂತಸ ತಂದು ಕೊಡುವಂಥದ್ದು, ಜನ ನಿಮ್ಮನ್ನು ಗೌರವದಿಂದ ನೋಡುವಂಥದ್ದಾಗಿರುತ್ತೆ. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ದತ್ತಾತ್ರೇಯರ ಆರಾಧನೆ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.